ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಕೇಸಿನ ಕ್ರಿಯೇಟಿನ್ ತೊಗೊಳ್ತೀನಿ. ಸೊ ನನ್ನ ಕಡೆ ವೆಲ್ಕೋರ್ದು ಐತಿ. ನೀವು ಯಾವುದೇ ಕಂಪ್ನಿದಾದ್ರೂ ಮಾರ್ನಿಂಗ್ ವ್ಯೂ ಹಂಗೆ ನೋಡ್ರಿ ಜಿಮ್ದಾಗ. ಜಸ್ಟ್ ಮತ್ತು ಟ್ರೈಸೆಪ್ ವರ್ಕೌಟ್ ಮಾಡಿದ್ವಿ. ಸೊ ನೋಡ್ರಿ ಜಿಮ್ದಾಗ ಯಾರೂ ಇಲ್ಲ. ಸೌಂಡ್ ಸಿಸ್ಟಮ್ ಹಂಗೆ ನೋಡ್ರಿ, ಇದೇ ಸಿಸ್ಟಮ್ ನೋಡಕ್ಕೆ ಬರೋದು ಅಲ್ಲಿದ್ದಿಲ್ಲಿ. ಸೊ ಅದಕ್ಕೆ ಏನೇ ಕೆಲಸ ಮಾಡಿದ್ರು ಕನ್ಸಿಸ್ಟೆನ್ಸಿ ಸಾಕಾಗೈತಿ. ಈಗ ಮತ್ತೆ ಕೆಲಸ ಐತಿ, ಊರಿಗೆ ಹೋಗ್ಬೇಕಂದ್ರೆ ಲೇಟ್ ಆಗಿ. ಸೊ ಈಗ ಜಸ್ಟ್ ರೆಡಿ ಆಗೀನಿ, ಈಗ ಹೋಗ್ಲಾತೀನಿ ಜಿಮ್ಮಿಗೆ. ನೋಡ್ರಿ ಚಾಲು ಮಾಡೋದು. ಸೊ ಈಗ ಜಸ್ಟ್ ಬಂದಿರಿ ಜಿಮ್ಮಿಗೆ. ಈಗ ಎಂಟ್ರಿ ಆಲತ್ತೀನಿ ಜಿಮ್ಮಿಗೆ. ಲೇಟ್ ಮಾಡಾಯ್ತು, ಒಂದು ತಾಸು ಆಯ್ತು ಗಾಡಿ ಮೇಲೆ ಬರತ್ತೀನಿ. ಲಿಫ್ಟಿಗೆಲ್ಲ ನಡ್ಕೊಂಡೆ ಹೋಗ್ತೀನಿ. ಈಗ ಹೋಗ್ತೀನಿ ಜಿಮ್ಮಿಗೆ. ಸೊ ಮಾರ್ನಿಂಗ್ ಬರ್ಬೇಕಂದ್ರೆ ಸಾಕಾಗಿ ಹೋಗ್ತೈತ್ರಿ. ಗಾಡಿ ಮೇಲೆ ಥಂಡಿ ಗಾಳಿ ಕಣ್ಣಾಗ ಹುಳ ಬೀಳ್ತಿರ್ತಾವೆ ಭಾಳ ಅಂದ್ರೆ ಭಾಳ. ಸೊ ಇವತ್ತು ಚೆಸ್ಟ್ ವರ್ಕೌಟ್ ಮಾಡ್ತೀನಿ ಹೋಗಿ. ವ್ಯೂ ಹಂಗೆ ನೋಡ್ರಿ ಜಿಮ್ದಾಗ. ಸೌಂಡ್ ಸಿಸ್ಟಮ್ ಹಂಗೆ ನೋಡ್ರಿ, ಇದೇ ಸಿಸ್ಟಮ್ ನೋಡಕ್ಕೆ ಬರೋದು ಅಲ್ಲಿದ್ದಿಲ್ಲಿ. ನೋಡ್ರಿ ಹಂಗೈತಿ. ನಮ್ಮ ದೋಸ್ತ ಡಂಬಲ್ಗಳು ಯಾವ ರೀತಿ ತಗೊಂಡಿದ್ದಾವೆ. ಎಲ್ಲರೂ ಡಂಬಲ್ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿಂದ ಅಲ್ಲಿ ಎತ್ತಿಡಂಗಿಲ್ಲ ಯಾರು. ಎಲ್ಲ ನೋಡಿ, ಎಲ್ಲ ಡಂಬಲ್ಗಳು ಎಲ್ಲಿ ಬಿದ್ದಾವೆ ಅಲ್ಲಿ ಬಿದ್ದಾವೆ. ಎಲ್ಲರೂ ವೇಟ್ ಹೊಡಿತಾರೆ, ಇಲ್ಲಿ ಬಂದು ಇಡೋಕ್ಕಾಗಂಗಿಲ್ಲ. ಪ್ರೀ ವರ್ಕೌಟ್ಸ್ ತೊಗೊಂಡೆ ವರ್ಕೌಟ್ ಮಾಡ್ಬೇಕು ಯಾವಾಗಲೂ. ಜಿಮ್ ಬ್ಯಾಗ್ದಾಗ ಏನೇನು ಇರ್ತಿತ್ತು ತೋರಿಸ್ತೀನಿ ನೋಡ್ರಿ. ಇದ್ರಾಗ ಸ್ಯಾನಿಟೈಸರ್ ಪಿಕ್ಸ್ ಯೂಸ್ ಮಾಡ್ಬೇಕು. ಏನು ಮಾಡಲಿಲ್ಲ ಅಂದ್ರೂ ಗಾಡಿ ಕೀ, ಹೆಡ್ಫೋನ್ಸ. ಸೊ ಜಿಮ್ ಬ್ಯಾಗ್ದಾಗ ಏನೇನು ಇರ್ತಿತ್ತು ತೋರಿಸ್ತೀನಿ. ಮಾಪ್ಲರ್, ಮಾರಿ ವರ್ಕ್ ಪ್ಯಾಕಿಂಗ್, ಒಂದು ಎಕ್ಸ್ಟ್ರಾ ಟಿ ಶರ್ಟ್, ಹೆಡ್ಫೋನ್, ಸಾಂಗ್ ಕೇಳೋಕೆ. ಇದು ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಕ್ರಿಯೇಟಿನ ವರ್ಕೌಟ್ ಆದ್ಮೇಲೆ ತೊಗೊಳೋದಿಲ್ಲ, ಈಗ ತೊಗೊಳಂಗಿಲ್ಲ. ಮೈಕ, ಯಾವುದೋ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದೆ ಅದಕ್ಕೆ ಮೈಕ. ಮತ್ತು ಸ್ಟ್ಯಾಂಡ್, ಇಡಕ್ಕೆ ಸ್ಟ್ಯಾಂಡ್ ಬೇಕಲ್ಲ, ಅದಕ್ಕೆ ಸ್ಟ್ಯಾಂಡ್ ಐತಿ. ಎಕ್ಸ್ಟ್ರಾ ಟಿ ಶರ್ಟ್ ತೊಗೊಂಬಂದೀನಿ, ಮತ್ತೇನಿಲ್ಲ. ಆದ್ರೆ ಸ್ಯಾನಿಟೈಸರ್ ಪಿಕ್ಸ್ ಮತ್ತು ಪಿಕ್ಸ್ ಯೂಸ್ ಮಾಡಿರಿ. ಸ್ಯಾನಿಟೈಸರ್ ಪಿಕ್ಸ್ ಯೂಸ್ ಮಾಡಿರಿ, ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಕೈತಿ.
ಹವಾ ಮಜಿ ಮಾಡಕ್ಕೆ ಬರ್ತಾರ, ಜಿಮ್ದಾಗ ಸುಮ್ಮ ಹವಾ ಮಜಿ ಮಾಡಕ್ಕೆ ಬರ್ತಾರ ಅವ್ರು. ಡಂಬಲ್ನ ಎತ್ತಿಸಿನ ಅಲ್ಲಿ ಇಡಲ್ಲ, ಅಲ್ಲೇ ತಿರಾಕ ಯಾರು ಇಲ್ಲಿಂದ ಇಲ್ಲೇ ಇದ್ರೂ ಎತ್ತಿಡಂಗಿಲ್ಲ, ಅಷ್ಟು ಲೇಜಿ ಅದ. ಮತ್ತು ಜಿಮ್ ಮಾಡಕ್ಕೆ ಬರ್ತಾರೆ. ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡಿವಿ, ಚೆಸ್ಟ್ ಮತ್ತು ಟ್ರೈಸೆಪ್ ವರ್ಕೌಟ್ ಮಾಡಿದ್ವಿ. ಸೊ ನೋಡಿರಿ ಜಿಮ್ದಾಗ ಯಾರೂ ಇಲ್ಲ, ಎಲ್ಲ ಮೋಟಿವೇಶನ್ ತೊಗೊಂಡು ಬಂದಿರ್ತಾರೆ. ಸೊ ಅಡ್ಮಿಷನ್ ಮಾಡ್ಕೇಸಿಂದ ಬಿಟ್ಟು ಹೋಗಿರ್ತಾರೆ. ಸೊ ಅದಕ್ಕೆ ಏನೇ ಕೆಲಸ ಮಾಡಿದ್ರು ಕನ್ಸಿಸ್ಟೆನ್ಸಿಲೇ ಮಾಡ್ಬೇಕು ಅನ್ನೋದು ಇದಕ್ಕೆ ಹೇಳ್ತಾರೆ. ಸೊ ಸಾಕಾಗೈತಿ. ಈಗ ಮತ್ತೆ ಕೆಲಸ ಐತಿ, ಊರಿಗೆ ಹೋಗ್ಬೇಕಂದ್ರೆ ಲೇಟ್ ಆಕೈತಿ. ಸೊ ನೋಡಿರಿ ಪೂರಾ ಜಿಮ್ ಖಾಲಿನೇ ಐತಿ. ಸೊ ಅದಕ್ಕೆ ಹೋಗ್ತೀನಿ ಊರಿಗೆ. ಸೊ ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಕೇಸಿನ ಕ್ರಿಯೇಟಿನ್ ತೊಗೊಳ್ತೀನಿ. ಸೊ ನನ್ನ ಕಡೆ ವೆಲ್ಕೋರ್ದು ಐತಿ, ನೀವು ಯಾವುದೇ ಕಂಪ್ನಿದಾದ್ರೂ ತೊಗೋರಿ. ಸೊ ಇದೇ ತೊಗೋಬೇಕು ಹೇಳೇನಿಲ್ಲ. ಸೊ ವರ್ಕೌಟ್ ಮುಗಿಸ್ಕೊಂಡು ಕ್ರಿಯೇಟಿನ್ ತೊಗೋತೀನಿ. ನಾನು ಪೋಸ್ಟ್ ವರ್ಕೌಟ್ ಕ್ರಿಯೇಟಿನ್ ತೊಗೋತೀನಿ ಅಂತ ಹೇಳಿ ಅನ್ನತ್ತಿದ್ದೆ, ಬಟ್ ಅಣ್ಣನೂ ತೊಗೊಳತಾನ. ಕ್ರಿಯೇಟಿನ್ ತೊಗೋರಿ ಭಾಳ ಬೆನಿಫಿಟ್ಸ್ ಐತಿ. ಕ್ರಿಯೇಟಿನ್ದಿಂದ ಮಸಲ್ ಗೇನ್ ಆಗ್ತೈತಿ. ಮತ್ತು ಹಂಗೆ ನೋಡ್ರಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟಿನ್ ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಯಾವ ಟ್ರಸ್ಟ್ ಐತಿ ಆ ಕಂಪನಿ ತೊಗೋರಿ. ಸೊ ಇದೇ ಕಂಪ್ನಿದ ಅಂತ ಹೇಳಿ ಅಲ್ಲ, ನಿಮ್ಗೆ ಯಾವ ಚಲೋ ಅನಿಸ್ತೈತಿ ಅದು ತೊಗೋರಿ. ಭಾಳ ಅಂದ್ರೆ ಭಾಳ ಕಂಪ್ನಿಗಳು ಅದಾವ ಅದ್ರಾಗ. ಕ್ರಿಯೇಟಿನ್ ಕುಡೀರಿ, ಮತ್ತು ಹಂಗೆ ನೀರು ಕುಡಿಬೇಕು ಕಂಪಲ್ಸರಿ. ನೀರು ಒಂದು 4 to 5 ಲೀಟರ್ ಕಂಪಲ್ಸರಿ ನೀರು ಕೊಡ್ರಿ. ಕ್ರಿಯೇಟಿನ್ ತೊಗೊಳತ್ತಿದ್ರೆ ನೀವು ಕಂಪಲ್ಸರಿ ನೀರು ಕುಡಿಬೇಕು. ನೀರು 4 to 5 ಲೀಟರ್ ಕಂಪಲ್ಸರಿ ನೀರು ಕೊಡ್ರಿ. ನಾವು ಕ್ರಿಯೇಟಿನ್ ತೊಗೊಳತ್ತೀವಿ ಅಂತಂದ್ರೆ ಡೈಲಿ 4 to 5 ಲೀಟರ್ ಫಿಕ್ಸ್ ನೀರು ಕುಡಿಬೇಕು. ನೀರು ಕುಡಿಲಿಲ್ಲ ಅಂತಂದ್ರೆ ಏನಕ್ಕೈತಿ ಹೋಗ, ನೀರು ಕುಡಿಯಂಗೈತಿ, ಮತ್ತೇನು ಆಗಂಗಿಲ್ಲ. ಮಸಲ್ ಒಳಗೆ ಹೋಗಿ ನೀರು ಹೋಲ್ಡ್ ಮಾಡ್ತೈತಿಲ್ಲ, ಅದಕ್ಕೆ ನಮ್ಮ ಮಸಲ್ ಗೇನ್ ಆಗ್ತೈತಿ, ಸ್ಟ್ರೆಂತ್ ಆಗ್ತೈತಿ. ಸೊ ಎಲ್ಲರೂ ಕ್ರಿಯೇಟಿನ್ ಯೂಸ್ ಮಾಡಬೇಕಾ. ನಾ ಏನಿಲ್ಲ ಅಂತಂದ್ರೆ 3 ರಿಂದ 4 ವರ್ಷ ಆಯ್ತು ಯೂಸ್ ಮಾಡತ್ತೀನಿ. ಸೊ ನೀವು ಯೂಸ್ ಮಾಡಿರಿ.